ಏನಪ್ಪ ಹೋಗಿ ಹಾಲು ತಗೊಂಬರೋಗು, ಕಾಪಿ ಮಾಡ್ಕೊಂಡು ಕೊಡ್ತೀನಿ ಅವಳಿಗೆ. ಕಾಪಿ ಮಾಡಿಕೊಟ್ಟು ಏನೋ ನಾವು ಅತ್ತೆ ಅಡುಗೆ ಗಿಡ್ಗೆ ಮಾಡುತ್ತೆ, ನಾವು ಹೋಗೋಣ. ಮಾಮು ಒಂದೇ ಐತಿರು, ಮಾಮಗೆ ಬೇರೆ ಅಡುಗೆ ಮಾಡಬೇಕು, ಅಲ್ಲಿ 2-3 ದಿನದ್ದು ಹೊತ್ತಾತು, ಅದಕ್ಕೆ ಹೋಗೋಣ. ಹೋಗು, ಕಾಪಿ ಮಾಡ್ಕೊಂಡು ಕೊಡ್ತೀನಿ, ಹಾಲು ತಗೊಂಬರೋಗು. ಸರಿ ಆಯಿತು, ತಗೊಂಬರ್ತೀನಿ. ನಾನು ನೀನು ಕೆಲಸಕ್ಕೆ ಹೋಗ್ತೀನಿ. ನೀನು ಪಾಪ 2-3 ದಿನ ರಜಾ ಮಾಡ್ದಂಗೆ ಆಯಿತು. ನಾನು ಹಿಂಗೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದೀನಂತ. ನೀನು ಹೋಗು, ನೀನು ನಾಳೆಯಿಂದ ನಾನು ಕೆಲಸಕ್ಕೆ ಹೋಗ್ಬಿಡು. ಹೋಗ್ತೀನಿ ಹೇಳಿದ್ದೀನಿ. ನಮ್ಮ ಕೆಲಸದ ಹತ್ರ ಏನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂತಾರೆ ಅವರು. ಹೇಳಿದ್ದೀನಿ, ನನ್ನ ಆದ್ನಿಗೆ ಡೆಲಿವರಿ ಆಗೈತೆ, ಅದಕ್ಕೆ ಬರೋಕ್ಕಾಗಲ್ಲ ಅಂತೇಳಿ ಹೇಳಿದ್ದೀನಿ. ಇನ್ನೇನು ಮಾಡೋಕ್ಕಾಗತ್ತಪ್ಪ, ಕಷ್ಟ. ನೀನು ಕರ್ಕೊಂಬಂದು ಮನೆಗೆ ಬಿಟ್ಟಿದ್ದೀವಲ್ಲ, ಇನ್ನು ನಮ್ಮ ಪಾಡಿಗೆ ನಾವು ಕೆಲ್ಸಕ್ಕೆ ಹೋಗ್ಕೊಂಡಿದ್ರಾಯ್ತು. ನಿಪಟ ನಮ್ಮ ಅತ್ತೆ ನೋಡ್ಕೊಂತೈತಿ. ಏನು ಪಟ ಏನು ತೊಂದರೆ ಇಲ್ಲ, ಏನು ನೋಡ್ಕೊಂಬ್ಲ. ಆಯಿತು, ನಾನು ಹೋಗಿ ಹಾಲು ತಗೊಬತ್ತೀನಿ. ಏನಮ್ಮ ಮನೆ ಕರ್ಕೊಂಬಂದ್ರೆ ಜೀವಿತನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಇವಾಗಿನ ಕರ್ಕೊಂಬಂದು ಒಳಗೆ ಇದ್ದಾರೆ. ಚೆನ್ನಾಗೈತಂಗ ಮಗ? ಚೆನ್ನಾಗೈತೆ ಚೆನ್ನಾಗೈತೆ, ಯಾವ್ದು ತೊಂದರೆ ಇಲ್ಲ, ಏನಿಲ್ಲ, ಚೆನ್ನಾಗೈತೆ. ಚೆನ್ನಾಗಿ ಹಾಲನ್ನು ಕುಡಿತಾಳೆ, ಚೆನ್ನಾಗೈತಿ. ಸುಮ್ಮನಿರುತ್ತೆ, ಏನು ಕ್ಯಾತೆ ಇಲ್ಲ, ಏನಿಲ್ಲ, ಚೆನ್ನಾಗೈತಿ. ಆಯ್ತು, ನಾನು ತಗೊಂಬರ್ತೀನಿ ಸ್ವತಿ ಹಾಲು. ಸರಿ ಆಯ್ತು ಕಣ್ರಿ, ಹಾಲು ತಗೊಂಬರಕ್ಕೆ ಹೋಗ್ತಾನೆ. ಕಾಪಿ ಮಾಡೋಣ ಅಂತ. ಕಾಪಿ ಮಾಡೋಕ್ಕೆ ತಗೊಂಬ ಅಂತವಳೆ, ಕಾಪಿ ಕಾಸ್ಕೊಡೋಣ ಅಂತ. ಬಾ ಒಳಕ್ಕೆ ಕಾಪಿ ಕಾಸ್ತೀನಿ, ಕುಡಿವಂತ. ಹೆಂಗೆ ಬಿಡತ್. ಹೆಂಗೆ ಆಸ್ಪತ್ರೆಯಿಂದ ಮನೆಗೆ ಬಂದ್ರಲ್ಲ, ಆಸ್ಪತ್ರೆಯಿಂದ ಮನೆಗೆ ಬರತಕ್ಕನ ಒಂಥರ ಮತ್ತು ಇರೋಕ್ಕಾಗಲ್ಲ. ಆಸ್ಪತ್ರೆಗೆ ಹೊಡತಿ ಮನೆಗೆ ಬರ್ತೀವಿ ಅನ್ಸುತ್ತೆ. ಹಂಗಲ್ಲ, ಡಿಸ್ಚಾರ್ಜ್ ಮಾಡ್ಸ್ಕೊಂಡು ಹಂಗೆ ಮನೆಗೆ ಕರ್ಕೊಂಬಂದಿದ್ಯತ್ತ, ಹೆಂಗೆ ನೋಡ್ಕೊಂಡಿದ್ಯತ್ತ, ನೋಡ್ಕೊಂಡು ಸೆಣಕ್ಕಿರ್ಬೇಕಣಮ್ಮ. ಅದಕ್ಕೆ ಕರ್ಕೊಂಬಂದ್ವಿ ನಾವು. ಇವಾಗ ನಾವು ಇವಾಗ ಹೋಗ್ಬೇಕು, ಇವರು ಡ್ಯೂಟಿಗೆ ಹೋಗ್ತಾರೆ, ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಕೆಲಸ ಇಬ್ಬರು ಕೆಲ್ಸಕ್ಕೆ ಹೋಗೋದ್ರಿಂದ ಆಗಲ್ಲ. ಹೋಗ್ಬೇಕು ನಾವು ಮನೆ ಕರ್ಕೊಂಬರತಕ್ಕಂತ ಸುಮ್ಮನಿದ್ದೆ. ಹೆಂಗತ್ತ ಜೀವಿತನ ಬೇಸಿಗೆ ಆಗಿರೋದು ಪಾಶೆ ಅತ್ತ. ತಲೆ ಬಟ್ಟೆ ಕಟ್ಕೊಂಬಂಗಿರಲ್ಲ, ಏನಾರು ಬೆಡ್ಶೀಟ್ ಹೊತ್ಕೊಂಬ್ಲಿಲ್ಲ ಅಂದ್ರೆ ನಡೀತೈತೆ. ವಾಸೆ ಹತ್ತತ್ತ, ಬಿಸಿಲು ತೀಳು ತಂಗೀನಿ. ಇಂಥ ಕಾಲದಾಗ ಎರ್ಗೆ ಆಗ್ಬೇಕು. ಹಂಗಾದ್ರೆ ಚಳಿಗಾಲದಾಗಾದ್ರೆ ಬೋಲೋ ಶೀತ, ನೆಗಡೆ, ಕೆಮ್ಮು ಹುಡುಗರಿಗೆ. ಹಂಗೆ ಬಿಡತ್ತೆ. ಚೆನ್ನಾಗಿದ್ಯಾ ನಮ್ಮ ಜೀವಿತ? ಜಯವಂಟಿ ಚೆನ್ನಾಗಿದ್ದೀನಿ ಬಾ. ನಾನು ನೆನೆಸ್ಕೊಂತಾ ಇದ್ದೆ ಇವಾಗಿ ನಾನು ಜಯವಂಟಿ ಬರಲಿಲ್ವಲ್ಲ ಅಂತ. ನಾನು ಆವಾಗಲೇ ನೋಡಿದೆ, ಬರೋಣ ಅನ್ಕೊಂಡೆ, ಒಂದಿಟ್ಟು ಕೆಲಸ ಇತ್ತಲ್ಲ ಮಂತಾಗಿ, ಅದಕ್ಕೆ ಬರೋಕ್ಕಾಗಲಿ. ಹೆಂಗೆ ಆಸ್ಪತ್ರೆಯಿಂದ ಮನೆಗೆ ಬಂದ್ರಲ್ಲ, ಸಾಕತ್ತ. ಹಂಗೆ ಅತ್ತ ದೇವರು ಎಲ್ಲ ಡೆಲಿವರಿ ಯಾವ ತೊಂದರೆ ಇಲ್ಲಂಗೆ ಆಯ್ತತ್ತ. ಹೆಂಗೆ ಮನೆಗೆ ಬಂದ್ವಿ, ಡಿಸ್ಚಾರ್ಜ್ ಮಾಡಿಸ್ಕೊಂಡು. ಹಿಂಗೆ ನಮ್ಮ ಸ್ವಾತಿ ಇರೋದಕ್ಕೆ ನೋಡ್ಕೊಂಡ್ಲು. ಅಮ್ಮಯ್ಯ ಅಡುಗೆ ಮಾಡ್ತಾಯಿದ್ದು, ಸ್ವಲ್ಪ ಅನ್ನ ಸಾಂಬಾರು ಮಾಡ್ತೀನಿ ಅಂತೇಳಿ ಸೊಪ್ಪು ತಗೊಂಬಂದಿದ್ಲು ಸ್ವಾತಿ. ಅದಕ್ಕೆ ಸೊಪ್ಪಿನ ಸಾರು ಅನ್ನ ಮಾಡ್ತಾಯಿದ್ದೆ. ಬಾ ಸ್ವಾತಿ ಕೂತ್ಕವ. ಎಲ್ಗೋದ ಅಣ್ಣಯ್ಯ? ಕಾಪಿ ಮಾಡೋಕ್ಕೆ ಹಾಲು ತಗೊಂಬರಕ್ಕೆ ಹೋಗೈತೆ. ಈಗಿನ ಓತು ನಾನು ಕಾಪಿ ಮಾಡ್ತೀನಿ ತರಗಪ್ಪ ಅಂದೆ, ತರಕ್ಕೆ ಹೋಗೈತೆ. ಬಾರಂಟಿ ಕೂತ್ಕವ ಜಯಮಂಟಿ. ಮನೆಯಾಗಿದ್ವು ತೀರ ಕೊಡ್ತಿದ್ದೆ. ನಾವು ಎದಾಗ ಅರ್ಧ ಲೀಟ್ರ್ ತಂದಿದ್ವಿ. ಹಂಗೆ ಇದು ಆಳು ಒಂದು ಊಟ ಕಾಸಿದ್ಲು, ಕಾಸು ಎಪ್ಪೂ ಹಾಕಿಲ್ಲ. ಹಂಗೆ ಇದು ಕೊಡ್ತಿದ್ದೆ ತೀರಾನು. ಬಿಡು, ಏನಾದರೂ ಇಲ್ಲ ಅಂತಂದರೆ ಕೊಡ್ಮಂತೆ, ಆಮೇಲೆ ಇಸ್ಕೊಂಬಂದು ಮಾಡ್ಕೊಂಡು ಕೊಡ್ತೀನಿ. ಸೊಪ್ಪು ಸಾರು ಅನ್ನ ಮಾಡ್ತಾಯಿದ್ದೀನಿ. ಊಟ ಮಾಡ್ತಾಳೆ ಸ್ವಲ್ಪ ಬಿಸಿ ಅನ್ನ ಅಂತ. ಬಿಸಿ ಅನ್ನ ಬಿಸಿನೀರ ಆರಿಸ್ಕೊಂಡು ಕುಡಿಯಮ್ಮ ಜೀವಿತ, ಬಿಸಿಲು ಜಾಸ್ತಿ ಅಲ್ಲ, ಅದಕ್ಕೆ ಆರಿಸ್ಕೊಂಡು ಕುಡಿ. ಹೆಂಗತ್ತ ಮಗ? ಚೆನ್ನಾಗೈತಿ, ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಸಾಕು. ದೇವ್ರ ದಯದಿಂದ ದೇವ್ರು ಒಳ್ಳೇದು ಮಾಡಿ ಸಾಕತ್ತ. ನಾನು ಹಂಗೆ ಡಿಸೈಡ್ ಮಾಡಿರೋದು ಜಯಮಂಟಿ, ಯಾರು ಬಂದ್ರೇನು ಯಾರು ಬಿಟ್ರೇನು ಬಿಡು, ಇನ್ಮೇಲೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಡಂಗೆ ನಾನಾಯ್ತು, ನನ್ನ ಕೆಲಸ ಆಯಿತು ಅಂತೇಳಿ ಇನ್ಮೇಲಿಂದ ನನ್ನ ಪಾಡಿಗೆ ನಾನು ಚೆನ್ನಾಗಿದ್ದು ಬಿಡ್ತೀನಿ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಯಾರು ಎಷ್ಟನ ಮಾತಾಡ್ಕೊಂಬ್ಲಿ, ಯಾರು ಏನಾನ ಅನ್ಕೊಂಬ್ಲಿ, ನನ್ನ ಪಾಡಿಗೆ ನಾನು ಇದ್ದು ಬಿಡ್ತೀನಿ. ಹಾಲು ಇರಲಿಲ್ಲ ಸ್ವಾತಿ, ಖಾಲಿ ಆಗಿತ್ತು. ಏನೋ ಮನೆಯಲ್ಲ ಬಿಡಪ್ಪ, ತಾಮಂತೆ ತಗೊಂಬರ್ತಾಳೆ. ಸಾಕು ತಗೊಂಬಂದು ಮಾಡ್ಕೊಂಡು ಕೊಡ್ತಾಳೆ ಕಾಪಿನ. ಐದಾವ ನಮ್ಮ ಮನೆಯಾಗಿ ಕೊಡ್ತೀನಿ. ಎಳ್ಳಗೆ ಸ್ವಲ್ಪ ಹಚ್ಚರಾಗಿ ಮುದ್ದೆ ಮಾಡ್ಕೊಂಡು ಕೊಡೋಣ ಅಂತಿದ್ದೆ. ಮಾಡ್ಕೊಂಡು ಕೊಡು, ಏನು ಸ್ವಲ್ಪ ಏನಾಗಲ್ಲ, ಏನು ನಾರ್ಮಲ್ ಡೆಲಿವರಿ ಎಲ್ಲ ಆಗಿರೋದು. ಸ್ವಲ್ಪ ಒಂದಿಷ್ಟು ಮಾಡ್ಕೊಂಡು ಕೊಡು, ಇಷ್ಟು ಒಂದು ಅರ್ಧಕ್ಕೆ 3 ನೋಟ್, ಒಂದು ಅರ್ಧ ಮುದ್ದೆ ಊಟ ಮಾಡ್ಕೊಂಡು ಕೊಡು. ಬರೀ ರಾಗಿ ಇದೆ ಮಾಡು. ಯಾತೋ ನುಚ್ಚಕ್ಕಿ ಆಗಲಿ ಅನ್ನ ಆಗಲಿ ಯಾತ ಹಾಕ್ಬಿಡಂಗೆ ಬರೀ ಮಾಡಿ ಕೊಡು. ಸ್ವಾತಿ, ಇನ್ನು ನಾವು ಹೊರಡೋಣ. ಇನ್ನು ನಾವು ಹೋಗೋದು ಮನೆಗೆ. ಇನ್ನೇನು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಬಂದ್ಬಿಟ್ವಲ್ಲ, ನಾವು ಹೊರಡೋದು. ನಾವು ಹೋಗ್ತೀವಿ ಕಣತೆ, ನೋಡ್ಕೊ ಹುಷಾರಾಗಿ. ನಾವು ಹೋಗ್ತೀವಿ. ಹೋಗ್ಬೇಡ್ರಿ, ಇರ್ರಿ ಸ್ವಾತಿ. ಯಾಕೆ ಹೋಗ್ತೀರಾ? ಪ್ಲೀಸ್ ಹೋಗ್ಬೇಡ್ರಿ. ನೀವು ಹೋಗ್ಬಿಟ್ರೆ ಪ್ಲೀಸ್ ಇಲ್ಲೇ ಇರ್ರಿ ಕಣಪ್ಪ. ಹೆಂಗೆ ಬಂದಿದ್ದೀರತ್ತ? ಇಷ್ಟೊಂದೆಲ್ಲ ಬಡ್ದಾಡಿ ಕಡ್ದಾಡಿ ಏನಲ್ಲ ಆದ್ರೂ ಹೆಂಗೋ ಬಂದಿದ್ದೀರಾ. ಇವಾಗೇನು ಹೋಗ್ಬೇಡ್ರಿ, ಇರ್ರಪ್ಪ, ಇರ್ರಿ. ನಾನು ಒಬ್ಳೇನೆ, ನಾವಿಬ್ಬರು ಹೆಣ್ಣೆಂಗಸರು ಹೆಂಗಿರನ್ ಮನೆಯಾಗೆ. ಯಾರನ್ನೊಬ್ರು ಗಂಡಸ್ರು ಇದ್ದಂಗೆ ಆಗಲ್ಲ. ಇಬ್ಬರು ಇರ್ರಪ್ಪ, ಇರ್ರಿ.
ಇಲ್ಲ ಅತ್ತೆ, ಇರೋಕ್ಕಾಗಲ್ಲ. ಯಾಕಂದರೆ ಮಾವಂಗೆ ಬೇರೆ ಅಲ್ಲಿ ಅಡುಗೆ ಮಾಡಿಕ್ಬೇಕು, ನಾವು ಬೇರೆ ಕೆಲ್ಸಕ್ಕೆ ಹೋಗ್ಬೇಕು, ಇರೋಕ್ಕಾಗಲ್ಲ. ಪ್ಲೀಸ್ ಈಗ ಸ್ವಲ್ಪ ದಿನ ಇರು, ಮಗು ದೊಡ್ಡದಾಗವರೆಗೂ. ಮನೇಲಿ ಯಾರೂ ಇಲ್ಲ ಅಂತಂದರೆ ಒಂಥರ ಭಯ 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 ಆದಂಗೆ ಆಗುತ್ತೆ. ಅದಕ್ಕೆ ಪ್ಲೀಸ್ ಅಣ್ಣ ಹೋಗ್ಬೇಡ್ರಿ ಕಣೋ, ಒಳ್ಳೆ ಬಂದಿದ್ದೀರಾ, ನಾನು ಮಾಡಿರೋ ಕ್ಷಮಿಸಿದ್ದೀರಾ, ಇರ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ, ಸ್ವಲ್ಪ ದಿನ ಇರ್ರಿ. ಮತ್ತೆ ಇರ್ರಮ್ಮ, ಪಾಪ ಇರೋ ಜೀವನ. ನಿಮ್ಮಪ್ಪ ಇನ್ನೂ ಕರ್ಕೊಂಬರ್ರಿ, ಇಲ್ಲಿಂದಲೇ ಉಂಡು ಹೋಗುತ್ತೆ. ಇಲ್ಲ ಅಂತಂದರೆ ನಿಮ್ಮಪ್ಪ ಅಲ್ಲೇ ಇರುತ್ತೆ, ತಿರೋ ಊಟನಾದರೂ ಕೊಟ್ಟು ಬರ್ರಿ. ಬರಲಿಲ್ಲ ಅಂತಂದರೆ ನೋಡು, ಒಂದು 2 ದಿನ ಇದ್ದು ನೋಡ್ಕೊಳ್ರಿ, ಒಂದು 3 ತಿಂಗಳು ಹುಡುಗಿ ಆಗೋವರೆಗೂ. ಒಂದು 3 ತಿಂಗಳದ್ದು ಆಗೋವರೆಗೂ ಇವಾಗ ಒಬ್ಬರೇ ಇರೋಕ್ಕಾಗಲ್ಲ ಮನೆಯಾಗೆ, ಒಂಥರ ಬೈವದಂಗೆ ಆಗ್ತಿರುತ್ತೆ, ಇಬ್ಬರು ಹೆಣ್ಮಕ್ಳು. ಅದಕ್ಕೇ ಇರಪ್ಪ, ಉಳ್ಳ ಬಂದಿದ್ದೀರ ಸ್ವಾತಿ, ಇಲ್ಲೇ ಇರಮ್ಮ. ನಾವೇನು ಮುಂಚೆ ಥರ ಎಲ್ಲ ಏನು ಮಾತಾಡೋದಾಗಲಿ ಹಂಗೆಲ್ಲ ಮಾಡಲ್ಲ. ಏನೋ ನಾವು ಮಾಡಿದ ತಪ್ಪು ಏನೋ ಮಾತಾಡೀವಿ, ಮನೆ ಮೇಲೆ ಒಂದು ಬರುತ್ತೆ ಹೋಗುತ್ತೆ, ಅದನ್ನೇ ಇದು ಮಾಡ್ಕೋಬಾರ್ದು, ಮನಸ್ಸನ್ನ ಇಕ್ಕೋಬಾರ್ದು. ಇರ್ರಿ, ಹೋಗ್ಬೇಡ್ರಿ. ಹೋಗ್ತೀವಿ ಅಂತಂದರೆ ಡಿಸ್ಚಾರ್ಜ್ ಮಾಡಿಸ್ಕೊಂಬಂದು ಕರ್ಕೊಂಬಂದು ಮನೆ ಬಿಟ್ಟು ಇಟ್ಕೆ ಹೋದ್ರೆ ಹೆಂಗಮ್ಮ? ಇರ್ರಮ್ಮ, ಇರ್ರಿ. ಹೋಗಿ ಮಾಮೂನ್ ಕೇಳ್ಕೊಂಡು ಬತ್ತಿ ತಡಿ. ಮಾಮೂನ್ ಕೇಳ್ತೀವಿ, ಅದೆಲ್ಲ ಏನು ಹೇಳುತ್ತೆ. ಈಗ ಅಲ್ಲಿ ಮಾಮ ಒಂದೇ ಇರುತ್ತೆ, ಅದಕ್ಕಾಗಿ ಅಲ್ಲಿಗೆ ಹೋಗೋಣ ಅಂತ ನಾವು. ಹೋಗ್ತಾ ಇರ್ತೀವಿ ಬಿಡ್ರಿ. ಬತ್ತಾನ ತೀರಾ ನೈಟ್ ಟೈಮ್ ಈಯಪ್ಪ ಆದ್ರೆ ಬರುತ್ತೆ. ಇಲ್ಲೇ ಮಾಡ್ಕೊಂಬಕ್ಕೆ 1-2 ದಿವಸ ಇಲ್ಲೇ ಕಳಿಸ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ, ಅಲ್ಲೂ ಇಲ್ಲೂ ಕೂಡ ಓಡಾಡ್ಕೊಂಡು ಇರ್ತೀವಿ. ಬೇಡ ಸ್ವಾತಿ, ಪ್ಲೀಸ್ ಹೋಗ್ಬೇಡ. ಹಿಂಗ ಬೇಜಾರಾಗುತ್ತೆ ನನಗೆ ಹೋದ್ರೆ. ಪ್ಲೀಸ್ ಹೋಗ್ಬೇಡ್ರಿ, ಇಲ್ಲೇ ಇರ್ರಿ. ಸ್ವಲ್ಪ ದಿನ ಆಮೇಲೆ ಬೇಕಾದರೆ ಹೋಗಿರಂತೆ, ಇವಾಗ ಇಲ್ಲೇ ಇದ್ಬಿಡಿ. ಹೋಗಿ ಮನೆ ಇದ್ದು ಕೊಟ್ಟು ಯಾಕೆ ಸುಮ್ಮನೆ ಹೋಗಿ ಅಲ್ಲಿ ಯಾಕಿರ್ಬೇಕು ನೀವು? ಇರ್ರಿ ಪ್ಲೀಸ್ ಸ್ವಾತಿ, ಇಲ್ಲಿರು ಸ್ವಾತಿ. ಹೋಗ್ತೀವಕ್ಕ, ಹೋಗಿ ಮಾಮನ ಕೇಳ್ಕೊಂಡು ಬರ್ತೀವಿ. ಹೇಳ್ತೀನಿ ಮಾಮಗೆ, ಮಾವನ ಹತ್ರ ಮಾತಾಡ್ಕೊಂಡು ಬರ್ತೀವಿ. ತಡಿ, ಮಾಮ ಏನು ಮಾಡ್ಕೊಂತ ಏನು ಪಾಪ, ಅವರು ಕೆಲ್ಸಕ್ಕೆ ಹೋಗುತ್ತಲ್ಲ, ಹೊಲ್ದಾಗೆ ಕೆಲಸ ಮಾಡುತ್ತಲ್ಲ, ಅದಕ್ಕೆ ಮುದ್ದೆ ಇರಬೇಕು ಮಾಮಂಗೆ, ಅದಕ್ಕಾಗಿ. ಹೋಗ್ಬೇಡ್ರಿ ಕಣಮ್ಮ, ಇರ್ರಿ. ಇದ್ದು ಇಲ್ಲೇ ಅಂತ ನೋಡ್ಕೊಳ್ರಿ, ಒಂದು 2 ದಿನ, ಒಂದು 3 ತಿಂಗಳದ್ದು ಆಗತ್ತಕ್ಕ ಕಣಮ್ಮ. ಇರ್ರಿ, ನೀನು ಮನೆ ಇದ್ದು ಕೊಟ್ಟು ಏನೋ ಒಂದು ಬರುತ್ತೆ ಅಂತ ಹೋಗುತ್ತೆ. ಈಗ ಪರ್ದಾಡ್ಕೊಂಡು ಹೋಗಿದ್ರಿ, ಅಯ್ಯಪ್ಪನ ಇಲ್ಲಿಗೆ ಕರ್ಕೊಂಬಂದು ಬಾರಪ್ಪ ಇಲ್ಲಿಗೆನೆ ಅಂತೇಳಿ ಹೇಳ್ರಿ. ಹೋಗಿ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದು ಇಲ್ಲೇ ಇರ್ರಮ್ಮ. ಬರ್ತೀವಿ ತಡಿಯಮ್ಮ, ಅಪ್ಪ ಏನು ಹೇಳುತ್ತೆ ನೋಡೋಣ. ಹೋಗಿ ಅಪ್ಪ ಇತ್ತಾಗ ಮಾತಾಡಿಸ್ಕೊಂಡು ಬರ್ತೀವಿ. ಹೋಗ್ತೀವಿ. ಬಾ ಸ್ವಾತಿ, ಹೋಗಿ ಬರೋಣ. ಇಲ್ಲ ಕಾಪಿ ಮಾಡ್ಕೊಂಡು ಬಂದು ತಡಿ, ಹಾಲು ತಗೊಂಬರ್ತೀವಿ. ಹೋಗಂಟಿ ಜಯಮಟಿ ತಗೊಂಬ. ನಂಬುತ್ತೀನಿ ಹೇಳ ಮನೆಗೆ, ಹಂಗೆ ನಾವು ಅದಕ್ಕಾಗಿ ಇನ್ನೇನು ಹೊಡಿತಾವೆ. ನಾನು ಕಾಸೆಪ್ಪಕ್ಕ ಅನ್ಕೊಂಡು ತಿನ್ನ ಒಂದು ಲೋಟ ಅದ್ರಾಗೆ ಕಾಸ್ರಿ, ಇನ್ನೇನು ಮಾಡ. ಕೈ ಇರೋದಕ್ಕೆ ಊಟ ಆಶೆಪಪ್ಪ ಬಂದಿತ್ತು ಅವತ್ತು. ನೆನೆಸ್ಕೋಬೇಕು, ಹಿಂಗೆ ಕಷ್ಟಕ್ಕಾದಾರನ ಮರಿಬಾರ್ದು. ಇರ್ರಿ, ಹೋಗ್ಬೇಡ್ರಿ. ನನಗಂತೂ ನೀವು ಹೋಗ್ತೀವಿ ಅಂದಾಗಿಂದನೂ ತುಂಬ ಭಯ ಆಗ್ತೈತೆ. ಇರ್ರಿ, ಈಗ ನಮ್ಗೆ ಇನ್ಯಾರು ಇದ್ದಾರೆ? ಅವ್ನು ನೋಡಿದ್ರೆ ಬರಲೇ ಇಲ್ಲ ನೋಡೋಕ್ಕೆ. ನಮ್ಗೆ ಯಾರು ಇದ್ದಾರೆ ಹೇಳ್ರಿ? ಯಾರೂ ಇಲ್ಲ ನಮಗೆ. ಏನು ಮಾಡೋದು? ನೀವು ಹಿಂಗೆ ಬಂದು ಡಿಸ್ಚಾರ್ಜ್ ಮಾಡಿಸ್ಕೊಂಬಂದಿದ ತಕ್ಷಣ ನಾವು ಹೋಗ್ತೀವಿ ಅಂತಂದರೆ ಅಲ್ಲ, ನನಗೆ ಹೆಂಗೆ ಭಯ ಆಗ್ತೈತೆ ಗೊತ್ತಾ? ಒಂಥರ ಬೇಜಾರು ಆಗ್ತೈತೆ. ಒಂದು ಕಡೆಗೆ ಭಯ, ಮನೆಯಾಗೆ ಯಾರು ಇಲ್ವಲ್ಲಪ್ಪ ಗಂಡು ಮಕ್ಕಳು ಅನ್ನೋದೊಂದು ಭಯ. ಏನು ಎತ್ತ ಅಂತ ಈಗ ನನಗೆ ಅವ್ನು ಬಂದಿಲ್ಲ ಅಂಬೋದೇ ಅರ್ಧ ತಲೆನೋವು ಅಂಥದ್ರಾಗೆ ನಾನು ಹೆಂಗೆ ಏನು ಮಾಡೋಣ ಹೇಳು? ಏನು ಮಾಡೋದು? ನಾನು ಇನ್ನೆಲ್ಲ ಹೆಂಗೆ ಸಹಿಸ್ಕೊಂಬಕ್ಕಾಗುತ್ತೆ? ನೀವಿದ್ರೆ ಹೆಂಗೋ ನಾನು ಮರ್ತ್ಕೊಬಿಡ್ತೀನಿ. ನೀವಿಲ್ಲ ಅಂತಂದ್ರೆ ನನಗೆ ಬೇಜಾರಂದರೆ ಬೇಜಾರು ತಡ್ಕೊಳ್ಳೋದಕ್ಕೆ ಆಗಲ್ಲ. ಬೇಜಾರು ಮಾಡ್ಕೊಂಡ್ಬಿಡು, ಅದನ್ನೆಲ್ಲ ಎಂತಲ್ಲ ಈಕಮ್ಮಕ್ಕೆ ಹೋಗ್ಬೇಡ. ಹೋಗಿ ಅಪ್ಪ ಇಂತಾಗ ಮಾತಾಡ್ಕೊಂಡು ಬರ್ತೀವಿ. ಹೋಗಿ ಅಪ್ಪ ಏನು ಮಾಡ್ಕೊಂಡು ಏನು ಎತ್ತ ನೋಡ್ಕೊಂಡು ಬರ್ತೀವಿ. ನಾನಿನ್ನೇನು ಹಂಗೆ ಕೆಲ್ಸಕ್ಕೆ ಹೋಗ್ಬರಿ, ಅಲ್ಲಿರೋದೇ ಆಯಿತು. ನಾನು ಸ್ವಾತಿ ಇಬ್ಬರು ಮನೆ ಹತ್ರ ಹೋಗೇ ಇಲ್ಲ. ನಾನು ಹೆಂಗೋ ಕೆಲ್ಸಕ್ಕೆ ಹೋಗಿದ್ದೀನಿ. ಸ್ವಾತಿ ಪಾಪ ಕೆಲ್ಸಕ್ಕೆ ಹೋಗೇ ಇಲ್ಲ. ಅವಳು ಕೆಲ್ಸಕ್ಕೆ ಹೋಗಬೇಕು, ಕೆಲಸ ಅದು ಭಾಳ ಕೆಲಸಗಳು, ಅದಕ್ಕಾಗಿ ಹೋಗಿ ಬರ್ತೀವಿ. ಹೇಳಿ ಜೀವಿತ, ಮಾಮೂನ್ ಮಾತಾಡ್ಸ್ಕೊಂಡು ಬರ್ತೀವಿ ತಡಿ. ನೋಡೋದ್ರಲ್ಲ ವೀಕ್ಷಕರ, ಜೀವಿತನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಬಂದ್ವಿ. ಇವಾಗ ಹೋಗ್ಬೇಡ್ರಿ ಇರ್ರಿ ಅಂತೇಳಿ ನಮ್ಮ ಅತ್ತೆನೂ ಮತ್ತು ನಮ್ಮ ಜೀವಿತ ಇಬ್ಬರು ಹೇಳ್ತಾ ಇದ್ದಾರೆ, ಹೋಗ್ಬೇಡ್ರಿ ಪ್ಲೀಸ್, ಹೋಗ್ಬೇಡ್ರಿ, ಇಲ್ಲಿಂದ ಇಲ್ಲೇ ಇರ್ರಿ ಅಂತೇಳಿ ಹೇಳ್ತಾ ಇದ್ದಾರೆ. ಏನು ಮಾಡಬೇಕು ಏನೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿದ್ದರೆ ಯಾಕಪ್ಪ ಸಮಸ್ಯೆಗಳು ಅನಿಸುತ್ತೆ. ಇವಳು ಇರ್ರಿ ಅಂತ ಇದ್ದಾಳೆ. ಏನೋ ಎತ್ತಲೋ ನೋಡಬೇಕು. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.